ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಮನೆಯಲ್ಲಿ ಕಾಲು ಜಾರಿ ಬಿದ್ದ ವೃದ್ಧೆಯೊಬ್ಬರನ್ನು ಆಸ್ಪತ್ರೆಗೆ ಸಾಗಿಸಲು ಬಿದಿರಗಳದಲ್ಲಿ ಕಟ್ಟಿ ಜೋಲಿ ಮಾಡಿ ಜೀವಪಣಕ್ಕಿಟ್ಟು 40 ಕಿಲೋಮೀಟರ್ ಚಲಿಸಿ ಚಿಕಿತ್ಸೆ ಕೊಡಿಸುವ ಮನಕಲುಕುವ ಘಟನೆ ಶಿರಸಿ ತಾಲೂಕಿನ ಶಿರಗುಣಿಯಲ್ಲಿ ನಡೆದಿದೆ. ಹೌದು, ಈ ಘಟನೆ ನಡೆದಿರುವುದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಶಿರಗುಣಿಯಲ್ಲಿ. ನಿನ್ನೆ ರಾತ್ರಿ ಶಿರಗುಣಿ ಗ್ರಾಮದ ಮಾದೇವಿ ಸುಬ್ರಾಯ ಹೆಗಡೆ ಎಂಬುವರು ಮನೆಯ ಅಂಗಳದಲ್ಲಿ ಕಾಲು ಜಾರಿ ಬಿದ್ದು ಕಾಲು ಮುರಿದು ಬಿಟ್ಟಿದೆ. ಇವರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ಗೆ ಕರೆ ಮಾಡಲು ನೆಟ್ವರ್ಕ್ ಸಂಪರ್ಕವೇ ಇಲ್ಲ. ಇನ್ನು ಮಳೆಯಿಂದ ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ. ಇನ್ನು ತಕ್ಷಣ ವಾಹನದಲ್ಲಿ ಕರೆದೊಯ್ಯಲು ರಸ್ತೆಯೇ ಸರಿಯಿಲ್ಲದ ಕಾರಣ ಬಿದಿರ ಗಳದಲ್ಲಿ ವೃದ್ಧೆಯನ್ನ ಜೋಲಿ ಮಾಡಿ ಕಟ್ಟಿ ಭುಜದಲ್ಲಿ ಹೊತ್ತು 5ಕ್ಕೂ ಹೆಚ್ಚು ಕಿಲೋಮೀಟರ್ ದೂರ ದುರ್ಗಮ ಹಾದಿಯಲ್ಲಿ ಜೀವ ಪಣಕ್ಕಿಟ್ಟು ಮಳೆಯಲ್ಲೇ ತೆರಳಿದ್ದಾರೆ. ನಾವು ಮಣ್ಣಿನ ರಸ್ತೆ ಆಗಿದ್ದಕ್ಕೆ ಬಸ್ಸು ಬಂತು ಅಂದರೆ ಆ ಬಸ್ಸಿನ ಮೇಲೆ ಯಾರು ಜನ ಹತ್ತೋದೇ ಇಲ್ಲ. ಯಾಕೆಂದರೆ ಅದು ಅಷ್ಟು ಧೂಳಿಂದ ಕೂಡಿರ್ತದೆ. ಹಾಗಾಗಿ ಈ ನಮ್ಮ ಬಸ್ಸಿಗೆ ಜನ ಆಗೋದಿಲ್ಲ. ನಾಳೆ ಒಂದೊಮ್ಮೆ ಬಸ್ಸು ಜನ ಆಗದಿದ್ದರೆ ಲಾಸ್ ಆಗ್ತದೆ KSRTCಗೆ. ಹಾಗಾಗಿ ಇಲ್ಲಿ ಬಿಟ್ಟರೆ ನಾವು ತುಂಬ ತೊಂದರೆ. ಹಾಗಾಗಿ ಇಲ್ಲಿ ಬರಲಿಕ್ಕೆ ಅವ್ರು ಒಪ್ಪೋದೇ ಇಲ್ಲ 4 ತಿಂಗಳನ್ನು. ಹಾಗಾಗಿ ಕಕ್ಕಳಿವರಿಗೆ ಬಂದು ಹೋಗ್ತದೆ ಬಿಟ್ಟರೆ ಮುಂದ್ಗಡೆ ಮಣ್ಣು ರಸ್ತೆ ಇರೋದಕ್ಕೆ ತೀರಾ ಯಾರೂ ವಾಹನದವ್ರು ಬರಲಿಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಇಲ್ಲಿ ತೀರಾ ರಸ್ತೆಯ ಸಮಸ್ಯೆ ತೀರಾ ದುಸ್ತರ. ಹಾಗಾಗಿ ಈಗ 30 ವರ್ಷಗಳಿಂದ ಬಂದಂಥ ಬಸ್ಸು ಈ ಕಳೆದ 10 ವರ್ಷಗಳಿಂದ ನಿಂತು ಹೋಗಿದೆ. ಹಾಗಾಗಿ ಈಗ ಏನು ಕೇಳಿದರೆ, ಈಗ ರಸ್ತೆಯನ್ನು ಸರ್ವಋತು ರಸ್ತೆಯನ್ನಾಗಿ ಮಾಡಿದ್ರೆ ಮಾತ್ರ ನಮಗೆ ಸಾರಿಗೆ ಸೌಕರ್ಯ ಇಲ್ಲಿಯ ಜನಜೀವನಕ್ಕೆ ಭಾಳ ಉತ್ತಮ ಅಂತ. ಇಲ್ಲಿನ ಮುಖ್ಯ ಸಮಸ್ಯೆ ಏನು ಕೇಳಿದ್ರೆ ರಸ್ತೆನೇ. ಇದು ಧೂಳಿನಿಂದ ಕೆಸರಿನಿಂದ ಕೂಡಿ ಯಾವುದೇ ವಾಹನ ಘಟ್ಟ ಹತ್ತೋ ಪರಿಸ್ಥಿತಿ ಉಳಿಯೋದಿಲ್ಲ. ಘಟ್ಟ ಹತ್ತಲಿಲ್ಲ ಅಂದ್ರೆ ನಾವು ವಾಹನ ತುಂಬ ಜನ ತಗೊಳ್ಳೋಗಬೇಕು, ತಳ್ಳಬೇಕು, ಇಲ್ಲ ಅಂದರೆ ಕಂಬಳಿ ಕಟ್ಟು ಹೋರಬೇಕು. ಆ ಪರಿಸ್ಥಿತಿ ಬೇಸಿಗೆಯಲ್ಲಿ ಧೂಳಿನಿಂದ ಕೂಡಿರೋದಕ್ಕೆ ಇಲ್ಲಿ ಅಸ್ತಮ ಬಾಧನೆ ಬರ್ತದೆ. ಇಲ್ಲಿ ಕಾಯಂ ಓಡಾಟ ಮಾಡಿದ್ರಂತೂ ಅಸ್ತಮ ಬರೋದು ಗ್ಯಾರಂಟಿ. ಹಾಗಾಗಿ ಇಲ್ಲಿ ಯಾವುದೇ ಹೊರಗಡೆ ವಾಹನದವರು ಇರಲಿ, ಜನ ಇರಲಿ, ಹೊರಗಡೆಯವರು ಬರಲಿಕ್ಕೆ ಮನಸ್ಸೇ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಬಹುಶಃ ಎಲ್ಲರಿಗೂ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಬಹುಶಃ ಯಾರು ಹೆಣ್ಣು ಕೊಡ್ಲಿಕ್ಕೂ ಮನಸ್ಸು ಮಾಡೋದಿಲ್ಲ. ಈ ಊರು ನೋಡಿಕೊಂಡು ಈ ಧೂಳಿನಲ್ಲಿ ಯಾರೂ ಒಪ್ಪಲಿಕ್ಕೂ ತಯಾರಾಗೋದಿಲ್ಲ. ಹಾಗಾಗಿ ಎಲ್ಲವೂ ಸ್ಥಿತಿಯೂ ಉಂಟು. ಹಾಗಾಗಿ ಇದು ತೀರಾ ಮುಖ್ಯ ಸಮಸ್ಯೆ ಅಂತ ನಮಗೆ ಭಾವನೆ. ಇಲ್ಲಿ ಸಾಗಾಣಿಕೆ ವೆಚ್ಚನೂ ಅಷ್ಟೇ ಭಾಳ ದುಬಾರಿ. ಯಾಕೆಂದರೆ ಇದು ತಾಲೂಕಾ ಏರಿಯಾಕ್ಕೆ ಆಗಲಿ ಮಾರುಕಟ್ಟೆಗೆ ಸಾಗಾಣಿಕೆ ನಾವು ಮಾಡಬೇಕು ಅಂದರೂ ತೀರಾ ತೊಂದರೆ. ಇಲ್ಲಿ ಯಾವುದೇ ಬಾಡಿಗೆ ವಾಹನದವ್ರು ಬರಲಿಕ್ಕೆ ಇಷ್ಟಪಡೋದಿಲ್ಲ. ಬರ್ತೇನೆ ಹೇಳಿ ಒಪ್ಕೊಂಡು ಅಂದರೆ 1ಕ್ಕೆ 2 ಪಟ್ಟು ಅವರಿಗೆ ನಾವು ಹಣವನ್ನು ತೆರಬೇಕಾಗ್ತದೆ. ಹಾಗಾಗಿ ಇಲ್ಲಿ ತೀರಾ ಸಾರಿಗೆ ವೆಚ್ಚ ದುಬಾರಿ ಇಲ್ಲಿ. ಅದೊಂದದೆ. ಇನ್ನು ಸ್ವಂತ ವಾಹನ ಇದ್ದರೆ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಧೂಳು ಮತ್ತು ಘಟ್ಟ ಎಂದು ಕೂಡಿರೋದ್ರಿಂದ ಇಲ್ಲಿ ವಾಹನದ ವೆಚ್ಚ ಜಾಸ್ತಿ. ಹಾಗಾಗಿ ಸ್ವಂತ ಇಟ್ಕೊಂಡ್ರು 1ಕ್ಕೆ 2 ತಗೊಳ್ಳೋದಿದ್ರೆ ಅವನಿಗೆ ಗಿಟ್ಟೋದಿಲ್ಲ. ಆ ಪರಿಸ್ಥಿತಿ ಉಂಟು. ಹಾಗಾಗಿ ಸರ್ವ ಋತು ರಸ್ತೆ ನಮ್ಮ ಮುಖ್ಯ ಬೇಡಿಕೆ. ಸರ್ವ ಋತು ರಸ್ತೆ ಮಾಡಿ ಇಟ್ಕೊಂಡು ಅದೊಂದೇ ಪರಿಹಾರ ಇದಕ್ಕೆ ಹೇಳಿ ನಾವು ತಿಳ್ಕೊಂಡಿದ್ದು. ಹಾಗಾಗಿ ಅದನ್ನು ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಹೇಳಿ ನಮ್ಮದೊಂದು ಕಳಕಳಿಯ ಮನವಿ. ನಂತರ ಸಂಪರ್ಕದ ರಸ್ತೆಗೆ ಬಂದು ಸಿಕ್ಕ ವಾಹನದಲ್ಲಿ ಹಾಕಿಕೊಂಡು ಶಿರಸಿಯ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ ಮನ ಕಲಕುವ ಘಟನೆ ನಡೆದಿದೆ. ಇನ್ನು ಈ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆ ಬಂತು ಎಂದರೆ ಸಾಕು, ವಾಹನ ಇರಲಿ ಹೆಜ್ಜೆ ಹಾಕುವುದು ಕೂಡ ಕಷ್ಟಕರ. ರಸ್ತೆ ಮಾಡಿಸಿಕೊಡುವಂತೆ ಕಚೇರಿಗಳಿಗೆ ಇಲ್ಲಿನ ಜನ ಚಪ್ಪಲಿ ಸವಿಸಿದ್ದಾರೆ. ಇಲ್ಲಿನ ಶಾಸಕ ಭೀಮಣ್ಣ ನಾಯ್ಕ ಅವರಿಗೂ ಮನವಿ ಮಾಡಿದ್ದಾರೆ. ಆದರೆ ಗ್ರಾಮಕ್ಕೆ ರಸ್ತೆ ಮಾಡುವ ಔದಾರ್ಯ ಮಾತ್ರ ತೋರಿಲ್ಲ. ಮಳೆ ಪ್ರಾರಂಭವಾದಾಗಿನಿಂದ ಈ ಗ್ರಾಮದ ಜನಕ್ಕೆ ನಗರದ ಸಂಪರ್ಕ ಕಡಿತವಾಗುತ್ತದೆ. ಈ ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ಹವ್ಯಕ ಮನೆಗಳಿವೆ. ಊರಿನಲ್ಲಿ ಅಂಗನವಾಡಿ ಇದೆ. ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ. ಮಳೆ ಹೆಚ್ಚಾದಾಗ ಕೆಸರು ನೀರು ತುಂಬಿಕೊಂಡು ಮಕ್ಕಳು ಶಾಲೆಗೆ ತೆರಳುವುದೇ ತ್ರಾಸದಾಯಕ ಸಾಹಸ.
ಹೀಗಿರುವ ಈ ಗ್ರಾಮಕ್ಕೆ ಯಾವ ಸೌಕರ್ಯ ಕೊಡದಿದ್ರೂ ಕೊನೆ ಪಕ್ಷ ರಸ್ತೆ ಮಾಡಿಕೊಟ್ರೆ ಬಿದಿರಿನ ಗಳವನ್ನ ನಂಬಿ ಬದುಕು ಬಿಗಿ ಹಿಡಿದು ಕುಳಿತಿರುವ ಈ ಗ್ರಾಮದ ಜನ ನಿಟ್ಟುಸಿರು ಬಿಡಬಹುದಾಗಿದೆ. ನಮ್ಮದು ಶಿರ್ಸಿ ತಾಲೂಕು. ಹಾಗೆ ಶಿರ್ಸಿಯಿಂದ ಇಲ್ಲಿ ನಮ್ಮ ಊರಿಗೆ 40 ಕಿಲೋಮೀಟರ್ ಆಗುತ್ತೆ. ಹಾಗೆ ಅದಕ್ಕೆ ಅಕ್ಕಳ್ಳಿ, ಮುಸ್ಕಿ, ಹಾಗೆ ಸಿರುಗುಣಿ. ಅಲ್ಲಿ ಅಕ್ಕಳ್ಳಿಯಿಂದ ಮುಸ್ಕಿ ತನಕ ಕಾಂಕ್ರೀಟ್ ರೋಡ್ ಆಗಿದೆ. ಹಾಗೆ ಅಲ್ಲಿಂದ ಮುಸ್ಕಿಯಿಂದ ಮತ್ತು 5 ಕಿಲೋಮೀಟರ್ ಹಾಗೆ ಬಾಕಿ ಆಗಿದೆ. ಅದು ಇನ್ನೂ ಕೆಲಸ ಆಗಲಿಲ್ಲ. ನಾವು ಸುಮಾರು ಮನವಿ ಮಾಡಿದ್ದೇವೆ, ಆದರೂ ಅದು ಇನ್ನೂ ಯಾರೂ ತಗೊಳ್ಳಿಲ್ಲ. ಅದು ಹಾಗೆ ರೋಡ್ ಹಾಗೆ ಉಳ್ಕೊಂಡಿದೆ. ಹಾಗೆ ಅಲ್ಲಿ ಬೇಸಿಗೆಗಾಲದಲ್ಲಿ ತುಂಬ ಧೂಳು, ಹಾಗೆ ಮಳೆಗಾಲ ಬಂದರೆ ತುಂಬ ಕೆಸರು. ನಾವು ಇಲ್ಲಿ ಮಳೆಗಾಲ ಬಂದರೆ ಒಂದು ಮಳೆ ಬಂದರೆ ಸಾಕು, ನಾವು ಓಡಾಡಲಿಕ್ಕೆಲ್ಲ ತುಂಬ ತೊಂದರೆ, ನಡ್ಕೊಂಡು ಹೋಗ್ಲಿಕ್ಕೂ ತುಂಬ ತೊಂದರೆ. ಯಾರಿಗಾರು ತೊಂದರೆ ಅಂತ ಆದರೆ ಅವರು ಕರ್ಕೊಂಡು ಹೋಗ್ಲಿಕ್ಕೂ ತುಂಬ ತೊಂದರೆ ಆಗುತ್ತೆ. ಈಗ ಮೊನ್ನೆ ಅಷ್ಟೇ, ಈಗ ಮೊನ್ನೆ 22ನೇ ತಾರೀಕಿಗೆ ಇಲ್ಲಿ ನಮ್ಮ ಊರಲ್ಲೇ ಒಬ್ಬರಿಗೆ ಕೈ ಮುಟ್ಕೊಂಡು ಅವರು ಕರ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ ಹೋಗಲ್ಲ. ಹಾಗೆ ಮತ್ತು ಅಲ್ಲಿ ಅವರು ಕೈ ಮುಗಿದ ನಂತರ ಅವರಿಗೆ ಕಂಬಳಿ ಕಟ್ಕೊಂಡು ಹೋಗಿ ಹಾಗೆ ಅವ್ರನ್ನ ಹತ್ಕೊಂಡು ಹೋಗಿದ್ದಾರೆ. ಮತ್ತು ಆ ಥರ ಎಲ್ಲ ಪರಿಸ್ಥಿತಿ ಇದೆ ಈ ಸಿರುಗುಣಿ ಊರಲ್ಲಿ. ಅದು ಯಾವುದೂ ನಮ್ಮ ಗಮನ ತಗೊಳ್ತಾ ಇಲ್ಲ ಈ ಅಧಿಕಾರಿಗಳಲ್ಲಿ ಯಾರು. ಊರಲ್ಲಿ ಒಂದು ಶಾಲೆ ಎಲ್ಲ ಇದೆ, ಅದರಲ್ಲಿ ಮತ್ತು ಟೀಚರ್ಸ್ ಎಲ್ಲ ಬರಬೇಕು ಅಂದರೆ ಅದೇ ರಸ್ತೆಯಲ್ಲಿ, ಸಿರುಗುಣಿ ರಸ್ತೆ ಈ ಥರ ಕೆಸರಿನಲ್ಲೇ ಅವರು ಅಡ್ಡಾಡಬೇಕು. ಅದು ತುಂಬ ತೊಂದರೆ ಅವರಿಗೂ. ಮತ್ತು 2 ದಿನ ಬಂದರೆ ಮತ್ತೊಂದು 4 ದಿನ ಬರಲಿಕ್ಕೆ ಅವರಿಗೆ ಆಗಲ್ಲ. ಅದಕ್ಕಾಗಿ ಈ ಥರ ಪರಿಸ್ಥಿತಿ ಇದೆ ಈ ಸಿರುಗುಣಿ ಊರಲ್ಲಿ. ತುಂಬ ತೊಂದರೆ ನಮಗೆ ಬಸ್ ರೂಟು ಮತ್ತು ಇದು ಬೇರೆ. ಮತ್ತು ನಮಗೆ ಇದೇ ಪರಿಸ್ಥಿತಿ ವರ್ಷವೂ ಇದೆ. ನಾವು ಬೇಸಿಗೆಗಾಲದಲ್ಲಿ ಮಣ್ಣು ಹಾಕಿದಾಗ ಧೂಳು, ಮತ್ತು ಮಳೆಗಾಲದಲ್ಲಿ ಈ ಥರ ಕೆಸರು. ಒಂದು ಮಳೆ ಬಂದರೆ ಸಾಕು ತುಂಬ ಕೆಸರಾಗಿ ನಾವು ವರ್ಷವೂ ಇದೇ ಪರಿಸ್ಥಿತಿಯಲ್ಲಿ ಇರೋದು. ನಮಗೆ ಮತ್ತು ಯಾರೂ ಪರಿಹಾರ ಅಂತ ಇಲ್ಲ, ಇದಕ್ಕೆ ಯಾರೂ ಗಮನಕ್ಕೆ ತಗೊಳ್ತಾನೇ ಇಲ್ಲ. ನಮಗೆ ಈ ಥರ ಇದ್ದಾಗ ನಾವು ಏನು ಮಾಡೋದು? ಮತ್ತು ಅದಕ್ಕಾಗಿ ನಾವು ಇಲ್ಲಿ ಒಬ್ಬರು ಎಲ್ಲ ಆರಾಮಿಲ್ಲ ಅಂದರೆ ತುಂಬ ತೊಂದರೆ. ಹಾಗೆ ಈ ಮುಸ್ಕಿಯಿಂದ ಒಂದು 5 ಕಿಲೋಮೀಟ್ರ್ ಸಿರುಗುಣಿಗೆ ಅದು ರೋಡ್ ಆದಷ್ಟು ಬೇಗ ಆಗಬೇಕು ಅಂತ ನಾವು ಕೇಳ್ಕೊಳ್ಳೋದು. ಈ ಸಿರುಗುಣಿ ಊರಲ್ಲಿ ಕೇಳ್ಕೊಳ್ಳೋದು ಇದು ಒಂದೇ ಮಾತು ಎಲ್ಲರೂ. ಈ ಮುಸ್ಕಿಯಿಂದ ಸಿರುಗುಣಿಗೆ ಒಂದು 5 ಕಿಲೋಮೀಟ್ರು ಆದಷ್ಟು ಬೇಗ ಆಗಬೇಕು ಅಂತ ಕೇಳ್ಕೊಳ್ಳೋದು ಅಷ್ಟೇ ಬಿಟ್ಟರೆ ಬೇರೆ ಏನು ಕೇಳಲ್ಲ. ಮತ್ತು ಈ ಆದಷ್ಟು ಬೇಗ ಈ ರೋಡು ಆಗಬೇಕು ಅಂತ ನಾವು ಕೇಳೋದು. ಇದನ್ನು ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು. ಇನ್ನಾದರೂ ಜಡ್ಡು ಹಿಡಿದ ಆಡಳಿತ, ಬಿಟ್ಟಿ ಭಾಗ್ಯ ನೀಡುವ ಸರ್ಕಾರ ಇತ್ತ ಗಮನ ಹರಿಸಿ ರಸ್ತೆ ಭಾಗ್ಯ ಕಲ್ಪಿಸಿ ಜನರ ಬದುಕಿಗೆ ಗ್ಯಾರಂಟಿ ಭಾಗ್ಯ ನೀಡಲಿ ಎನ್ನುವುದೇ ಎಲ್ಲರ ಆಶಯವಾಗಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್. ಪ್ರೇರಣ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ. ಎರಡು ವರ್ಷದಿಂದ 6 ವರ್ಷದವರೆಗಿನ ಡೇ ಕೇರ್, ಪ್ಲೇ ಹೋಮ್, ನರ್ಸರಿ, LKG, UKG ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ. ಆಟ, ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು, ಕಲೆ, ಸಂಗೀತ, ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು. ನಮ್ಮ ವಿಶೇಷತೆ: ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಫ್ರೀ ಹೆಲ್ತ್ ಕ್ಯಾಂಪ್, ಕ್ರೀಡಾ ಉಪಕರಣಗಳು, ಸ್ವಚ್ಛ ಸುಂದರ ಕ್ಯಾಂಪಸ್, ನುರಿತ ಅನುಭವಿ ತಂಡ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ.
ಇನ್ಯಾಕೆ ತಡ, ಹಿಂದೆ ವಿಸಿಟ್ ಮಾಡಿ ಪ್ರೇರನ್ ಕಿಡ್ಸ್, ಸುಪ್ರಸನ್ನ ನಗರ, ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿರಸಿ. ಸಂಪರ್ಕಿಸಿ 9606960014, 9606960020.